ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ಆ್ಯನ್ಯುವಲ್ ಎಕ್ಸಾಮಿನೇಷನ್ 2018 ಪ್ಯಾರಾಮೆಡಿಕಲ್ನಲ್ಲಿ ಬರುವಂಥ DMLT ವಿದ್ಯಾರ್ಥಿಗಳ ಒಂದು ಮೈಕ್ರೋಬಯಾಲಜಿ ಸಬ್ಜೆಕ್ಟಿಗೆ ಸಂಬಂಧಿಸಿದಂಥ ಪಾಸಿಂಗ್ ಪ್ಯಾಕೇಜ್ ಅಂದರೆ 2018ರಿಂದ ಟಿಲ್ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ 3 ಮಾರ್ಕ್ಸಿನ ಕ್ವಶನ್ ಆನ್ಸರ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಮುಂಬರೋ ದಿನಗಳಲ್ಲಿ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಇರುವಂಥ DMLT, OT ಮತ್ತು ಅದರಲ್ಲಿ ಮೈಕ್ರೋಬಯಾಲಜಿ, ಬಯೋಕೆಮಿಸ್ಟ್ರಿ ಮತ್ತು ಪ್ಯಾಥಾಲಜಿ ಈ ಒಂದು ಸಬ್ಜೆಕ್ಟಿಗೆ ಸಂಬಂಧಿಸಿದಂತಹ ಪಾಸಿಂಗ್ ಪ್ಯಾಕೇಜನ್ನು ಅಪ್ಡೇಟ್ ಮಾಡ್ತೇನೆ. ಜೊತೆಗೆ ನಿಮಗೆ PDF ಅನ್ನು ಕೂಡ ಪ್ರೊವೈಡ್ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಕೂಡ ಮಾಡ್ತೇನೆ. ಸೊ ಈ ವಿಡಿಯೋದಲ್ಲಿ ನಾನು ಒಂದಿಷ್ಟು ಆಗುತ್ತೆ 3 ಮಾರ್ಕ್ಸಿನ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತೇನೆ DMLT ಕೋರ್ಸಿನ ವಿದ್ಯಾರ್ಥಿಗಳಿಗೆ. ಸೊ ಕ್ವಶನ್ ಇದೆ, ಮೆನ್ಷನ್ 3 ಕಂಟ್ರಿಬ್ಯೂಷನ್ಸ್ ಆಫ್ ಲೂಯಿಸ್ ಪಾಶ್ಚರ್. ಸೊ 3 ಕಂಟ್ರಿಬ್ಯೂಷನ್ಗಳನ್ನು ಲೂಯಿಸ್ ಪಾಶ್ಚರ್ ಅವರ 3 ಕಂಟ್ರಿಬ್ಯೂಷನ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಏನಂತಂದರೆ ಇಲ್ಲಿ ಡೆವಲಪ್ಮೆಂಟ್ ಆಫ್ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಬ್ಯಾಕ್ಟೀರಿಯಾಲಜಿ. ಸೊ ಇವರು ಫಸ್ಟ್ ಏನು ಮಾಡಿದ್ದಾರೆ ಕಂಟ್ರಿಬ್ಯೂಷನ್ಸ್ ಲೂಯಿಸ್ ಪಾಶ್ಚರ್ ಅವ್ರದ್ದು. ಈ ಬ್ಯಾಕ್ಟೀರಿಯಾಲಜಿ ಒಳಗಡೆ ಟೆಕ್ನಿಕ್ಗಳನ್ನು ಡೆವಲಪ್ಮೆಂಟ್ ಮಾಡಿದರು ಮತ್ತು ಮೆಥಡ್ಸ್ಗಳನ್ನು ಇಲ್ಲಿ ಇವರು ಡೆವಲಪ್ಮೆಂಟ್ ಮಾಡಿದರು. ಎರಡನೇ ಪಾಯಿಂಟ್, ಹಿ ವಾಸ್ ಡೆಮಾನ್ಸ್ಟ್ರೇಟಿಂಗ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ದ ಏರ್, ಅಂದರೆ ಗಾಳಿಯಲ್ಲಿ ಕೂಡ ಸೂಕ್ಷ್ಮಾಣು ಜೀವಿಗಳು ಇದ್ದಾವೆ ಅನ್ನೋದನ್ನು ಇವರು ಕೂಡ ರೀಪ್ರೆಸೆಂಟೇಷನ್ ಮಾಡಿದರು, ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದರು. ಜೊತೆಗೆ ಮೂರನೇ ಪಾಯಿಂಟ್, ಹಿ ಇಂಟ್ರೊಡ್ಯೂಸ್ ಸ್ಟೆರಿಲೈಸೇಷನ್ ಟೆಕ್ನಿಕ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸ್ಟೀಮ್ ಸ್ಟೆರಿಲೈಸೇಷನ್, ಆಟೋಕ್ಲೇವ್ ಆ್ಯಂಡ್ ಹಾಟ್ ಏರ್ ಓನ್. ಸೊ ಇವರು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದರು ಸ್ಟೆರಿಲೈಸೇಷನ್ ಟೆಕ್ನಿಕ್. ಅದರಲ್ಲಿ ಸ್ಪೆಷಲಿ ಯಾವುದಂತಂದರೆ ಸ್ಟೀಮ್ ಸ್ಟೆರಿಲೈಸೇಷನ್ ಇರ್ಬೋದು, ಮತ್ತು ಆಟೋಕ್ಲೇವ್ ಮತ್ತು ಹಾಟ್ ಏರ್ ಓನ್ ಇವುಗಳನ್ನು ಇವರು ಏನು ಮಾಡಿದ್ದಾರೆ ಅಂತಂದರೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ನಮ್ಮ ಸ್ಟೆರಿಲೈಸೇಷನ್ ಟೆಕ್ನಿಕ್ ಒಳಗಡೆ. ನಾಲ್ಕನೇ ಪಾಯಿಂಟ್, ಹಿ ಡೆವಲಪ್ ವ್ಯಾಕ್ಸಿನ್ಸ್ ಫಾರ್ ಆ್ಯಂಥ್ರಾಕ್ಸ್ ಆ್ಯಂಡ್ ಕೊಲೆರಾ, ರೇಬೀಸ್. ಸೊ ಇವರೇ ಏನು ಮಾಡಿದ್ರಪ್ಪ ಅಂತಂದರೆ ವ್ಯಾಕ್ಸಿನ್ಸ್ಗಳನ್ನು ಕಂಡು, ಸ್ಪೆಷಲಿ ಇದರಿಂದ ಆ್ಯಂಥ್ರಾಕ್ಸ್ ಇರ್ಬೋದು, ಕೊಲೆರಾ ಮತ್ತು ರೇಬೀಸ್ಗೆ ವ್ಯಾಕ್ಸಿನ್ಸ್ಗಳನ್ನು ಇವರು ಫೈಂಡ್ ಮಾಡಿಕೊಟ್ರು. ನೆಕ್ಸ್ಟ್ ಕ್ವಶನ್, ಕೋಚ್ ಪಾಸ್ಟುಲೇಟ್ಸ್. ಸೊ 3 ಮಾರ್ಕ್ಸಿಗೆ ಕೋಚ್ ಪಾಸ್ಟುಲೇಟ್ಸ್ ಕೇಳಿದ್ದಾರೆ. ಸೊ ಇಲ್ಲಿ 4 ಪಾಯಿಂಟ್ಗಳನ್ನು ಇಲ್ಲಿ ಡಿಸ್ಕಷನ್ ಮಾಡಲಾಗಿದೆ. ಒಂದನೇ ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ ದ ಮೈಕ್ರೋ ಆರ್ಗ್ಯಾನಿಸಮ್ ಮಸ್ಟ್ ಬಿ ಫೌಂಡ್ ಇನ್ ಅ ಡಿಸೀಸ್. ಸೊ ಸೂಕ್ಷ್ಮಾಣು ಜೀವಿಗಳು ಎಲ್ಲಿ ಕಾಣಿಸ್ತವೆ ಅಂತಂದರೆ ಡಿಸೀಸ್ ಒಳಗಡೆ ಕಾಣಿಸ್ತವೆ, ಬಟ್ ಶುಡ್ ನಾಟ್ ಫೌಂಡ್ ಇನ್ ದ ಹೆಲ್ತ್ ಆರ್ಗನಿಸಮ್ಸ್. ಸೂಕ್ಷ್ಮಾಣು ಜೀವಿಗಳು ಯಾವಾಗಲೂ ಕೂಡ ಯಾವ ರೋಗದಿಂದ ಬಳಲ್ತಿರ್ತಾರೆ ಅಂಥ ಒಂದು ಜೀವಿಗಳಲ್ಲಿ ಅಂದರೆ ಡಿಸೀಸ್ ಕಂಟೈನಿಂಗ್ ಇರುವಂಥ ಆರ್ಗ್ಯಾನಿಸಮ್ಗಳಲ್ಲಿ ಸೂಕ್ಷ್ಮಾಣು ಜೀವಿಗಳು ಕಾಣಿಸ್ಕೊತವೆ ಅಂತ ಹೇಳ್ತಾ ಇದ್ದಾರೆ. ಸೊ ಎರಡನೇ ಪಾಯಿಂಟು, ದ ಮೈಕ್ರೋ ಆರ್ಗ್ಯಾನಿಸಮ್ ಮಸ್ಟ್ ಬಿ ಐಸೋಲೇಟೆಡ್ ಫ್ರಾಮ್ ದಿ ಡಿಸೀಸ್ ಆರ್ಗ್ಯಾನಿಸಮ್ ಆ್ಯಂಡ್ ಗ್ರೋ ಇನ್ ಪ್ಯೂರ್ ಕಲ್ಚರ್. ಸೊ ಏನಂದರೆ ಅದೇ ಒಂದು ಸೂಕ್ಷ್ಮಾಣು ಜೀವಿಗಳನ್ನು ನಾವೇನು ಮಾಡ್ತಿದ್ದೀವಿ ಅಂದರೆ ಆ ಡಿಸೀಸಿಂದ ಆರ್ಗ್ಯಾನಿಸಮ್ ಇರುವಂತಹ ರೋಗದಿಂದ ಬಳಲ್ತಿರುವಂತಹ ಒಂದು ದೇಹದಿಂದ ನಾವು ಆ ಸೂಕ್ಷ್ಮಾಣು ಜೀವಿಗಳನ್ನು ಐಸೋಲೇಟ್ ಮಾಡಿಕೊಂಡು ಗ್ರೋ ಮಾಡ್ಬೋದು ಒಂದು ಪ್ಯೂರ್ ಕಲ್ಚರ್ ಒಳಗಡೆ. ಅಂದರೆ ಲ್ಯಾಬಲ್ಲಿ ನಾವು ಏನಪ್ಪ ಅಂದ್ರೆ ಡಿಸೀದಿಂದ ಬಳಲ್ತಿರುವಂತಹ ವ್ಯಕ್ತಿಯ ದೇಹದಿಂದ ಸೂಕ್ಷ್ಮಾಣು ಜೀವಿಗಳನ್ನು ತಗೊಂಡು ಲ್ಯಾಬಲ್ಲಿ ನಾವು ಅವುಗಳನ್ನು ಪ್ಯೂರ್ ಕಲ್ಚರ್ ಒಳಗಡೆ ಇಟ್ಟು ಬೆಳೆಸ್ಬೋದು, ಗ್ರೋ ಮಾಡ್ಬೋದು. ಮೂರನೇ ಪಾಯಿಂಟು, ದ ಕಲ್ಚರ್ ಮೈಕ್ರೋ ಶುಡ್ ಬಿ ಕಾಸಸ್ ಡಿಸೀಸ್. ಏನು ನಾವು ಲ್ಯಾಬ್ಗಳಲ್ಲಿ ಬೆಳೆಸಿರ್ತೀವಿ ಆ ಸೂಕ್ಷ್ಮಾಣುಜೀವಿಗಳು ಏನಂದ್ರೆ ರೋಗಗಳನ್ನು ಉಂಟು ಮಾಡುತ್ತವೆ. ದ ಆರ್ಗ್ಯಾನಿಸಮ್ ಮಸ್ಟ್ ಬಿ ರೀಐಸೋಲೇಟೆಡ್ ಫ್ರಾಮ್ ದಿ ಇನಾಕ್ಯುಲೇಷನ್ ಪ್ರೊಸೆಸ್. ಸೊ ಅವುಗಳನ್ನು ನಾವೇನು ಮಾಡ್ತೀವಿ ಅಂತಂದರೆ ಮತ್ತೆ ಡೆವಲಪ್ಮೆಂಟ್ ಮಾಡ್ಬೋದು. ಅಂದರೆ ಒಂದು ವ್ಯಕ್ತಿಯ ದೇಹದಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳು ಏನೋ ಒಂದು ರೋಗದಿಂದ ಬಳಲ್ತಿರ್ತಾನೆ ಆ ವ್ಯಕ್ತಿಯ ದೇಹದಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಲ್ಯಾಬಲ್ಲಿ ರೀಐಸೋಲೇಟ್ ಮಾಡಿಕೊಂಡು ಅವುಗಳನ್ನು ನಾವು ಏನು ಮಾಡ್ಬೋದು ಅಂತಂದರೆ ಅವುಗಳ ಡಿಸೀಸ್ ಬಗ್ಗೆ ಎಕ್ಸ್ಪೆರಿಮೆಂಟ್ಲಿ ಹೋಸ್ಟ್ಗಳಿಗೆ ಮತ್ತು ಅಂದರೆ ಹೆಲ್ದಿ ಇರುವಂಥ ಒಂದು ಜೀವಿಗಳಿಗೆ ಇಂಜೆಕ್ಟ್ ಮಾಡಿದಾಗ ಏನು ಮೊದಲನೇ ಟೈಮಲ್ಲಿ ಏನು ರೋಗ ಬಂದಿತ್ತು ವ್ಯಕ್ತಿಗೆ ಅದೇ ಒಂದು ಸೇಮ್ ಸಿಂಪ್ಟಮ್ಗಳು ಮತ್ತು ಇನ್ನೊಂದು ವ್ಯಕ್ತಿಗಳಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ ಅಂತ ಇವರು ಒಂದಿಷ್ಟು ಪಾಸ್ಟ್ ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದರು. ನೆಕ್ಸ್ಟ್ ಮೂರನೇ ಕ್ವಶನು, ಆಸಿಡ್ ಫಾಸ್ಟ್ ಸ್ಟೇನ್. ಸೊ ಆಸಿಡ್ ಫಾಸ್ಟ್ ಸ್ಟೇನ್ ಅಂತ 3 ಮಾರ್ಕ್ಸ್ಗೆ ಮಾತ್ರ ಕೇಳಿದ್ದಾರೆ. ಸೊ ಇದು ಒಂದೇದು ಏನಂತಂದರೆ ಇದಕ್ಕೆ ಇನ್ನೊಂದು ಹೆಸರು ಏನಂತಾರೆ ನಾವು ಜೆಡ್ಡನ್ ಸ್ಟೇನ್ ಕೂಡ ಅಂತ ಕರಿತೀವಿ. ಸೊ ಇದು ಇಲ್ಲಿ ಇದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಇದು ಬ್ಯಾಕ್ಟೀರಿಯಾಲಜಿ ಸ್ಟೇನಿಂಗ್ ಟೆಕ್ನಿಕ್ ಯೂಸ್ಡ್ ಇನ್ ದ ಮೈಕ್ರೋಬಯಾಲಜಿ. ಈ ಆಸಿಡ್ ಫಾಸ್ಟ್ ಸ್ಟೇನನ್ನು ನಾವು ಬ್ಯಾಕ್ಟೀರಿಯಾಲಜಿಕಲ್ ಸ್ಟೇನಿಂಗ್ ಮಾಡಲಿಕ್ಕೆ ಮೈಕ್ರೋಬಯಾಲಜಿಲಿ ಯೂಸ್ ಮಾಡ್ಕೊತೀವಿ. ಇಟ್ ಈಸ್ ಯೂಸ್ಡ್ ಟು ಐಡೆಂಟಿಫೈ ದ ಮೈಕೋಬ್ಯಾಕ್ಟೀರಿಯಾ. ಸೊ ಮೈಕ್ರೋಬ್ಯಾಕ್ಟೀರಿಯಾದಲ್ಲಿ ಬರುವಂಥ ವಿವಿಧವಾದಂಥ ವೆರೈಟಿಗಳನ್ನು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಅಂದರೆ ಬ್ಯಾಕ್ಟೀರಿಯಾದ ಇವುಗಳನ್ನು ಮೈಕೋಬ್ಯಾಕ್ಟೀರಿಯಂ ವೆರೈಟಿಗಳನ್ನು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೊತೀವಿ. ಸೊ ಪ್ರೊಸೀಜರ್ ಫಸ್ಟಿಗೆ ಏನು ಮಾಡ್ತೀವಿ ಅಂದರೆ ಪ್ರೊಸೀಜರ್ ಒಳಗಡೆ ಪ್ರಿಪೇರ್ ದ ಸ್ಮೀರ್ ಆನ್ ಅ ಗ್ಲಾಸ್ ಸ್ಲೈಡ್. ಸೊ ಗ್ಲಾಸ್ ಸ್ಲೈಡಲ್ಲಿ ನಾವು ಇದನ್ನು ಸ್ಮೀರನ್ನು ಪ್ರಿಪೇರ್ ಮಾಡ್ತೀವಿ. ಆಮೇಲೆ ಫಿಕ್ಸ್ ದಿ ಸ್ಮೀರ್ ವಿತ್ ಅ ಸ್ಟ್ರಾಂಗ್ ಕಾರ್ಬಲ್ ಫ್ಯೂಷನ್ ಫಾರ್ 5 to 10 minutes ವಿತ್ ಅ ಹೀಟಿಂಗ್. ಸೊ ಎಣ್ಣೆಲಿ ಏನು ಸ್ಮೀರ್ ಮಾಡಿದ ಮೇಲೆ ಅದನ್ನು ನಾವು ಸ್ಟ್ರಾಂಗ್ ಇರುವಂತಹ ಕಾರ್ಬಲ್ ಫ್ಯೂಷನ್ ಜೊತೆಗೆ 5 ರಿಂದ 10 ನಿಮಿಷ ಹೀಟಿಂಗ್ ಮಾಡ್ಕೊತೀವಿ.
ನೆಕ್ಸ್ಟ್ ಪಾಯಿಂಟ್ ಇದರಲ್ಲಿ ವಾಶ್ ವಿತ್ ವಾಟರ್. ನೆಕ್ಸ್ಟ್ ಏನು ಮಾಡ್ತೀವಿ ನಾವು ವಾಟರ್ ಜೊತೆಗೆ ವಾಶ್ ಮಾಡ್ಕೊತೀವಿ. ಆಮೇಲೆ ರಿನ್ಸ್ ದ ಸ್ಲೈಡ್ಸ್, ಆ ಸ್ಲೈಡ್ಗಳನ್ನು 20% ಇರುವಂಥ H2SO4 ಜೊತೆಗೆ ರಿನ್ಸ್ ಮಾಡ್ತೀವಿ 1 ನಿಮಿಷ. ಸೊ ರಿನ್ಸ್ ಮಾಡಿದ ಮೇಲೆ ವಾಶ್ ವಿತ್ ವಾಟರ್, ಸೊ ವಾಟರ್ ಜೊತೆಗೆ ವಾಶ್ ಮಾಡ್ಕೊತೀವಿ. ನೆಕ್ಸ್ಟ್ ರಿನ್ಸ್ ವಿತ್ ಸ್ಲೈಡ್ 95% ಆಲ್ಕೋಹಾಲ್ ಫಾರ್ 2 ಮಿನಿಟ್ಸ್. ಸೊ 2 ನಿಮಿಷ ನಾವು 95% ಆಲ್ಕೋಹಾಲ್ ಜೊತೆಗೆ ರಿನ್ಸ್ ಮಾಡ್ತೀವಿ 2 ನಿಮಿಷ. ನೆಕ್ಸ್ಟ್ ಅದನ್ನು ವಾಶ್ ವಿತ್ ವಾಟರ್ ಮಾಡ್ತೀವಿ. ಆಮೇಲೆ ಕೌಂಟರ್ ಸ್ಟೇನ್, ಜೆಡನ್ ಸ್ಟೇನ್ ವಿತ್ ಮಿಥೈಲಿನ್ ಬ್ಲೂ 2 ನಿಮಿಷ ಕೌಂಟರ್ ಸ್ಟೇನನ್ನು ಹಾಕಿ 2 ನಿಮಿಷ ವೇಟ್ ಮಾಡ್ತೀವಿ. ಆವಾಗ ರಿಸಲ್ಟ್ ಅಬ್ಸರ್ವೇಷನ್ ಮಾಡ್ತೀವಿ. ರೆಡ್ ಪಾಸ್ಟ್ ಬೇಸಿಲಿ ಅಪಿಯರ್ಸ್ ರೆಡ್ ಅಗೇನ್ಸ್ಟ್ ದ ಬ್ಲೂ ಬ್ಯಾಕ್ಗ್ರೌಂಡ್. ಸೊ ಇಲ್ಲಿ ಬೇಸಿಲಿಗಳು ರೆಡ್ ಕಾಣಿಸ್ಕೊತವೆ, ಬ್ಲೂ ಬ್ಯಾಕ್ಗ್ರೌಂಡ್ ಒಳಗಡೆ ರೆಡ್ ಫಾರ್ಮಲ್ಲಿ ಕಾಣಿಸ್ಕೊತವೆ. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ 3 ಎಕ್ಸಾಂಪಲ್ಸ್ ಆಫ್ ಮೊಟೈಲ್ ಬ್ಯಾಕ್ಟೀರಿಯಾ. 3 ಎಕ್ಸಾಂಪಲ್ಗಳನ್ನು ಕೇಳಿದ್ದಾರೆ. ಮೊಟೈಲ್ ಬ್ಯಾಕ್ಟೀರಿಯಾ ಯಾವುವು ಅಂತ ಕೇಳಿದ್ದಾರೆ. ಅದು ಒಂದನೇದು ಇಸ್ಚೀರಿಯಾ ಕೋಲಿ ಅಂತ ಕರಿತೀವಿ, ಅದಕ್ಕೆ ಶಾರ್ಟ್ಕಟ್ಟಾಗಿ ಈ ಕೋಲಾಯ್ ಅಂತ ಕರಿತೀವಿ. ಆಮೇಲೆ ಸಲ್ಮೋನೆಲ್ಲಾ, ಆಮೇಲೆ ಪ್ರೋಟೀಸ್. ಸೊ ಇವು 3 ಟೈಪ್ ಆಫ್ ಮೊಟೈಲ್ ಅಂದರೆ ಮೊಮೆಂಟಮ್ ಆಗುವಂಥ ಬ್ಯಾಕ್ಟೀರಿಯಾಗಳು. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದಿ 3 ಇನ್ಸ್ಟ್ರೂಮೆಂಟ್ ಸ್ಟರ್ಲೈಸ್ಡ್ ಬೈ ದಿ ಹಾಟ್ ಇಯರ್ ಓನ್. ಹಾಟ್ ಇಯರ್ ಓನ್ ಒಳಗಡೆ ಯಾವ ಇನ್ಸ್ಟ್ರೂಮೆಂಟ್ಗಳನ್ನು 3 ಇನ್ಸ್ಟ್ರೂಮೆಂಟ್ ಕೇಳಿದ್ದಾರೆ. 3 ಇನ್ಸ್ಟ್ರೂಮೆಂಟ್ಗಳನ್ನು ಹಾಟ್ ಇಯರ್ ಓನ್ದಲ್ಲಿ ಸ್ಟರ್ಲೈಸೇಷನ್ ಮಾಡುವಂಥ ಇನ್ಸ್ಟ್ರೂಮೆಂಟ್ಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಕಾಮನ್ ಆಗಿ ನಾವು ಟೆಸ್ಟ್ ಟ್ಯೂಬ್ಗಳನ್ನು ಮಾಡ್ಕೊತೀವಿ, ಪರ್ಸೆಪ್ಸ್ಗಳನ್ನು, ಸ್ಕಾಲ್ಫಿಲ್ಸ್ಗಳನ್ನು, ಆಮೇಲೆ ಪೆಟ್ರಿ ಡಿಶ್ ಇರ್ಬೋದು, ಪಿಪೇಟ್ ಇರ್ಬೋದು, ಆಮೇಲೆ ನೀಡಲ್ಗಳು ಇರ್ಬೋದು. ಓಕೆ, ಸೊ ಒಂದಷ್ಟು ನೀಡಲ್ಗಳನ್ನು ಯೂಸ್ ಮಾಡ್ಕೊತೀವಿ. ಆಮೇಲೆ ಆಪ್ರೇಷನ್ ಥಿಯೇಟರ್ ಇನ್ಸ್ಟ್ರೂಮೆಂಟ್ಗಳನ್ನು ಕೂಡ ಇಲ್ಲಿ ನಾವು ಯೂಸ್ ಮಾಡುವಂಥದ್ದು.